ಚಾರು, ದೇವಸ್ಥಾನಕ್ ಬಂದಿದೀವಲ್ವಾ, ಚೆನ್ನಾಗ್ ಬೇಡ್ಕೊಳ್ಳೋಣ ಬಿಡು. ದೇವ್ರು ಕೂಡ ನಮ್ಗದನ್ನ ಕರುಣಿಸ್ತಾನೆ. ದೇವ್ರ ಹತ್ರ ಯಾಕೆ ಬೇಡ್ಕೊಳ್ಳಿ, ನನ್ಗೇನ್ ಬೇಕೋ ಅದನ್ನ ನಾನೇ ಸಾಧಿಸ್ತೀನಿ. ಸರಿನಮ್ಮ, ಬನ್ನಿ ಹೋಗಿ ದರ್ಶನ ಮಾಡ್ಕೊಂಬರೋಣ. ಏನ್ರಿ, ನಾವು ದರ್ಶನಕ್ಕೋಸ್ಕರ ಮಾತ್ರ ಇಲ್ಲಿಗೆ ಬರ್ಲಿಲ್ಲ ರೀ. ಮತ್ತೆ ಏನಕ್ಕೆ ಬಂದ್ವಿ? ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡದೆ ಹೋದ್ರೆ ಹೇಗ್ ಹೇಳಿ? ವ್ರತನ ಅದಕ್ಕೆ ತುಂಬಾ ಟೈಮ್ ಹಿಡಿಯುತ್ತಲ್ವಾ ಅತ್ತೆ? ಆ ದೇವ್ರ ದಯೆಯಿಂದನೇ ನಮ್ ದೊಡ್ಡಪ್ಪಂಗ್ ಕಾಲ್ ಬಂದಿದೆ. ಅದ್ ಬಿಟ್ಟು ನಮ್ಗಿನೇನ್ ಬೇಕಾಗಿದೆ? ಎಲ್ರೂ ಏನು ಮಾತಾಡಬಾರ್ದು, ಎಲ್ರೂ ವ್ರತದಲ್ಲಿ ಕೂತ್ಕೋಬೇಕಷ್ಟೆ. ನೋಡಿ, ಎಲ್ರೂ ವ್ರತ ಮುಗಿಯೋವರೆಗೂ ಒಂದು ಹನಿ ನೀರು ಕೂಡ ಕುಡಿಬಾರ್ದು. ಯಾರು ಮಾತಾಡಬಾರ್ದು, ಮತ್ತೆ ಸುಳ್ಳು ಮಾತ್ರ ಹೇಳ್ಬಾರ್ದು. ಇನ್ನೊಂದು ವಿಷಯ, ವ್ರತದ ಮಧ್ಯದಲ್ಲಿ ಯಾರು ಕೂಡ ಎದ್ದು ಹೋಗ್ಬಾರ್ದು, ಗೊತ್ತಾಯ್ತಾ? ರಾಜಾರಾಮ್ ಅವರೇ ನಮಸ್ಕಾರ. ನಮಸ್ಕಾರ ಪುರೋಹಿತ್ರೆ. ದೇವರ ಆಶೀರ್ವಾದ ಇರೋರ್ಗೆ ಯಾವ ಸಮಸ್ಯೆನೂ ಆಗಲ್ಲ. ಹಲೋ, ವ್ರತ ಮಾಡ್ತಾರಂತೆ. ವ್ರತ ನಾನೇನೋ ಅಲ್ಲಿ ಇರ್ಬಾರ್ದಂತೆ. ಅದೇನೋ ಬರೀ ಕಪಲ್ಗಳು ಮಾತ್ರ ಇರ್ಬೇಕಂತೆ. ಬೋರಿಂಗ್ ಪ್ರಾಸೆಸ್. ಇದ್ಯಾ ಬುಕ್ಕು? ಇದನ್ ಯಾರು ಇಲ್ಲಿಟ್ಟಿದ್ದು? ಯಾರತ್ರ ಇಟ್ಟು ಮರ್ತ್ ಹೋಗ್ಬಿಟ್ರ ಹೇಗೆ? ಶಿವಂ ಭವ ಹರಂ ಹರಂ, ಶಿವಂ 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 ಶಿವಂ ಭವ ಹರಂ. ಬುಕ್ ಇಲ್ಲೇ ಇದೆ, ಜೈರಾಜಲ್ಲಿ. ಈ ಕ್ಯಾಂಡಿಡೇಟ್ ಯಾರು ಮೇಡಮ್? ಆ ಕಡೆ ಕೂತ್ಕೊಂಡು ನಮ್ ನಾಟಕ ಓದ್ತಾ ಇದಾರೆ. ಏನ್ ನೋಡ್ತಿರೋದು? ಅದು ನಮ್ ಪ್ಲಾನ್ಗೋಸ್ಕರ ಮಾಡ್ಕೊಂಡಿರೋ ನಾಟಕ. ಸ್ಟೋರಿ ಹೊರಗ್ ಲೀಕ್ ಆಗ್ಬಾರ್ದು. ಶಿವಂ ಶಿವಂ ಇಲ್ ನೋಡಮ್ಮ ಹುಡ್ಗಿ, ಏನ್ ಆ ಬುಕ್ ಓದ್ತಿದ್ಯಾ? ನಾನ ಓದ್ತಾ ಇಲ್ವಲ್ಲ, ನನ್ಗೆ ಕಣ್ ಕಾಣಿಸಲ್ಲ. ಇದು ಇದ್ರ ಮೇಲೆ ಗೊಂಬೆ ಇದೇನೋ ಅಂತ ಅನ್ಕೊಂಡೆ. ಬೊಂಬೆನಾ? ಬೊಂಬೆ ಅದ್ರಲ್ಲಿ ಇಲ್ವಲ್ಲ. ಇರಬಹುದೇನೋ ಅಂತ ನೋಡ್ತಾ ಇದ್ದೆ. ಇದ್ರೂ ಏನಂತೆ, ನಿನಗ್ ಕಾಣಿಸಲ್ವಲ್ಲ, ಹೇಗ್ ನೋಡ್ತೀಯಾ? ಹೌದು ಅಲ್ವಾ? ಅದೇನೋ ಚಿಕ್ಕ ವಯಸ್ಸಿಂದ ಬುಕ್ಕು ಅಂದ ತಕ್ಷಣ ಗೊಂಬೆ ನೋಡ್ಬೇಕು ಅಂತ ಅನ್ಸುತ್ತೆ. ಕಣ್ಣು ಹೋದಾಗಿಂದ ಕೂಡ ಬುಕ್ಕಲ್ಲಿ ಹಿಡ್ಕೋತಿದ್ದಾಗೇನೆ ಗೊಂಬೆ ನೋಡ್ಬೇಕು ಅಂತ ಅನ್ಸುತ್ತೆ. ನಾನೇ ನಟಿ ಅನ್ಕೊಂಡ್ರೆ ಇವಳು ಮಹಾನಟಿ ತರ ಇದ್ದಾಳೆ. ಬುಕ್ಕು ನಿಮ್ದ? ತಗೊಳ್ಳಿ. ಇದು ಎಷ್ಟು ಮುಖ್ಯವಾದ ಬುಕ್ ಅಂತ ಗೊತ್ತಲ್ವಾ? ಎಲ್ ಬೇಕೋ ಅಲ್ಲಿ ಇಟ್ಬಿಟ್ಟು ಹೋಗಿದ್ಯಲ್ಲ. ಫೋನ್ ಬಂದಿತ್ತು ಅಂತ ಮಾತಾಡಕ್ ಹೋಗಿದ್ದೆ ಮೇಡಮ್. ನಮ್ ಪ್ಲಾನ್ ಎಲ್ಲ ಇದ್ರಲ್ಲೇ ಇದೆ, ಯಾರ್ ಕಣ್ಣಿಗೂ ಬೀಳ್ಬಾರ್ದಲ್ವಾ? ಈ ಕ್ಯಾಂಡಿಡೇಟ್ ಮೇಲೆ ಯಾಕೋ ಡೌಟ್ ಬರ್ತಿದ್ಯಲ್ಲ, ಮಾಡ್ತೀನಿರು. ಇವಳಗ್ ನಿಜವಾಗ್ಲೂ ಕಣ್ಣಿಲ್ವಾ ಅಥವಾ ಇಲ್ದೇ ಇರೋ ಹಾಗೆ ನಾಟಕ ಮಾಡ್ತಿದ್ದಾಳ? ನಮ್ಗೆ ಯಾಕೆ ಮೇಡಮ್, ಬಂದಿರೋ ಕೆಲಸ ಮುಗಿಸ್ ಹೋಗೋಣ. ಹಾಗಲ್ಲ, ಅವಳಾಗ್ಲೇ ರಾಜಲಕ್ಷ್ಮಿ ಅವ್ರ ಫ್ಯಾಮಿಲಿ ಜೊತೆ ಬಂದ್ಲು. ಅವ್ರ ಕಡೆಯವಳೆ ಅನ್ಕೋತೀನಿ. ಯಾರಾದ್ರೆ ನಮ್ಗೆ ಯಾಕೆ ಮೇಡಮ್? ಮೊದಲು ನಾವು ರಾಜಲಕ್ಷ್ಮಿ ಕತೆ ನೋಡ್ಬೇಕು. ನಮಗೇನಾದ್ರೂ ಕೆಲ್ಸಕ್ ಬರ್ತಾಳ ಅಂತ ನೋಡ್ತಿದ್ದೀನಿ. ಯಾರಿಗೊತ್ತು ಯಾವ ಹುತ್ತದಲ್ಲಿ ಯಾವ ಹಾವಿದ್ಯೋ.
ಇಲ್ ನೋಡಮ್ಮ ಹುಡ್ಗಿ, ಯಾರು? ನೀನ್ ಓದಿದ್ದು ನನ್ ಬುಕ್ಕೆ. ಓಹೋ, ಅಲ್ಲ ನಿಮ್ ಬುಕ್ನ ನಿಮಗ್ ವಾಪಸ್ ಕೊಟ್ಬಿಟ್ನಲ್ಲ. ಬುಕ್ಕೇನೋ ಕೊಟ್ಟೆ, ಆದ್ರೆ ನನಗೊಂದ್ ಸಣ್ಣ ಕ್ಲಾರಿಟಿ ಬೇಕು. ಏನ್ ಕ್ಲಾರಿಟಿ? ಏನಿಲ್ಲ, ಆಗ್ಲೇ ನಿನ್ನ ರಾಜಾರಾಮ್ ಅವ್ರ ಫ್ಯಾಮಿಲಿ ಜೊತೆ ನೋಡ್ದೆ. ಆ ಮನೆಯವ್ರಿಗೂ ನಿನ್ಗೂ ಏನ್ ಸಂಬಂಧ? ಅಲ್ಲೋಡಿ, ಅಲ್ಲಿ ಕೂತ್ಕೊಂಡ್ ವ್ರತ ಮಾಡ್ತಾ ಇದ್ದಾನಲ್ಲ, ಅವನು ನನ್ ತಾಳಿ ಕಟ್ಟಿದ್ ಗಂಡ. ಅವನು ಆದ್ಯನ್ ಗಂಡ ಅಲ್ವಾ? ಲಿಂಕ್ ಯಾಕೋ ನಾನ್ ಸಿಂಕ್ ಆಗಿದ್ಯಲ್ಲ. ಯಾರು ಆ ಮೊದಲನೇ ಲೈನ್ ಅಲ್ಲಿ ಕೂತಿದ್ದಾನಲ್ಲ, ಅವನೇನಾ? ಅಲ್ಲ ಅಲ್ಲ, ಅಲ್ಲಿರೋಳು ಎರಡನೇ ಹೆಂಡತಿ. ನಿನಗೆ ಕಣ್ ಕಾಣಿಸಲ್ವಲ್ಲ, ಎರಡನೇ ಲೈನ್ ಅಲ್ಲಿ ಮೂರನೇವನಂತ ನಿಂಗೆ ಹೇಗ್ ಗೊತ್ತು? ಅದೇನಂದ್ರೆ, ಇವರೆಲ್ಲ ಪೂಜೆ ಕೂತ್ಕೊಳ್ಬೇಕಾದ್ರೆ ಯಾರು ಎಲ್ಲಿ ಕೂತ್ಕೋಬೇಕು ಅಂತ ಮಾತಾಡ್ಕೊಳ್ತಾ ಇದ್ರು. ಅದನ್ನ ಕೇಳಿಸ್ಕೊಂಡಿದ್ದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಓಹೋ, ಓ ಹಾಗ್ ಹೇಳಿದ್ಯಾ? ಅಷ್ಟಕ್ಕೂ ನೀವ್ಯಾರು? ನನ್ ಬಗ್ಗೆ ತಿಳ್ಕೊಂಡು ನೀನೇನ್ ಮಾಡ್ತೀಯಾ? ನೀನ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ತರ ಕಾಣ್ತಿದ್ಯಾ ಅಂತ ತಿಳ್ಕೊಳಕ್ ಬಂದೆ. ಸರಿ, ಕಂಟಿನ್ಯೂ, ನಾನ್ ಹೋಗ್ಬರ್ತೀನಿ. ಹೋಗ್ತೀನಿ ಅಂತ ಹೋಗ್ಲೇ ಇಲ್ಲ. ನಾನ್ ಹೋಗಿಲ್ಲ ಅಂತ ನಿನಗೆ ಹೇಗ್ ಗೊತ್ತಾಯ್ತು? ಅದೇನು ಅಂದ್ರೆ, ನೀವ್ ಹಾಕೊಂಡಿರೋ ಸೆಂಟ್ ವಾಸನೆ ಇನ್ನು ಹಾಗೆ ಇದೆಯಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ. ಅಬ್ಬಾ, ಇವಳು ನಾರ್ಮಲ್ ಕ್ಯಾಂಡಿಡೇಟ್ ಅಲ್ಲ. ಇವಳು ಕಣ್ ಕಾಣಿಸ್ತಿದೆ, ನಾಟಕ ಆಡ್ತಿರೋದು ಕನ್ಫರ್ಮ್.